ಹಾಗಲಕಾಯಿ ತಿಂದರೆ ಡಯಾಬಿಟಿಸ್ ಕಡಿಮೆ ಆಗುತ್ತೆ. ಡಯಾಬಿಟಿಸ್ ಕಾಯಿಲೆನ ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ. ಡಯಾಬಿಟಿಸ್ ಇನ್ ಫ್ಯಾಕ್ಟ್ ಇಟ್ಸ್ ನಾಟ್ ಎ ಡಿಸೀಸ್, ಇದೊಂದು ವಿಶಿಯಸ್ ಸೈಕಲ್. ಬಿ ಪಿ ಶುಗರ್ ಬಂದು ಶುಗರ್ ಬಂದು ಇತ್ತೀಚೆಗೆ ಕೋವಿಡ್ ವೈರಸ್ನಿಂದ ಡಯಾಬಿಟಿಸ್ ಏನಾದ್ರು ಜಾಸ್ತಿ ಆಗ್ತಾ ಇದೆ. ಈ ರೈತರಿಗೆಲ್ಲ ಯಾಕೆ ಡಯಾಬಿಟಿಸ್ ಬರ್ತಾ ಇದೆ, ಇದಕ್ಕೇನು ಕಾರಣ ಇರ್ಬೋದು? ಗಿಮಿಕ್ಸ್ ಇವೆಲ್ಲ ಅಷ್ಟೇ, ಮಾರ್ಕೆಟಿಂಗ್ ಗಿಮಿಕ್ಸು. ಸಕ್ಕರೆ ಚಹಾ ಬದಲು ಬೆಲ್ಲದ ಚಹಾ ಕುಡಿಬಹುದೇ ಡಯಾಬಿಟಿಸ್ ಇರೋರು ಶುಗರ್ ಫ್ರೀ ಆಲ್ಕೋಹಾಲ್ ಕುಡಿಬಹುದಾ? ಅವ್ರು ತಿರುಗಿಸಿ ನಮಗೆ ಶೂಟ್ ಮಾಡಿದ್ರೆ ನಮ್ಮವ್ರು ನಮ್ಮನ್ನೇ ಕೊಂದಂಗೆ ಇದೆ. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಟೆನ್ಷನ್ನು ಸ್ಟ್ರೆಸ್ ಮಾಡಿಕೊಂಡು ಆಘಾತ ಆಗೋ ಅವಶ್ಯಕತೆ ಇಲ್ಲ. ಒಬ್ಬ ಡಯಾಬಿಟಿಸ್ ಪೇಷಂಟ್ ಡಾಕ್ಟರ್ಸ್ ಹತ್ರ ಹೋದಾಗ ಮ್ಯಾಕ್ಸಿಮಮ್ 5 to 10 minutes ಅವ್ರಿಗೆ ಟೈಮ್ ಸಿಗುತ್ತೆ. ಸೊ ಆ ಟೈಮಲ್ಲಿ ಅವ್ರ ಮೈಂಡಲ್ಲಿ ಎಷ್ಟೋ ಪ್ರಶ್ನೆಗಳು ಓಡ್ತಾನೆ ಇರ್ತವೆ. ಆದರೆ ಡಾಕ್ಟರ್ಸ್ ಟೈಮ್ ವೇಸ್ಟ್ ಆಗ್ತಿರುತ್ತೆ ಮತ್ತು ಎಷ್ಟೋ ಪೇಷಂಟ್ಗಳು ಹೊರಗಡೆ ಕಾಯ್ತಾ ಇರ್ತಾರೆ. ಆ ಎಲ್ಲ ಕಾರಣಗಳಿಂದ ಅವರು ಪ್ರಶ್ನೆ ಕೇಳ್ದೇ ಅವರ ಪ್ರಶ್ನೆಗಳಾಗಿ ಉಳಿದಿರ್ತವೆ. ಸೊ ಅಂಥ ಪ್ರಶ್ನೆಗಳಿಗೆ ಈ ವಿಡಿಯೋ ಮುಖಾಂತರ ತಜ್ಞ ವೈದ್ಯರಿಂದ ನಾವು ಉತ್ತರ ಕೊಡಿಸಲಿದ್ದೇವೆ. ಅದಷ್ಟೇ ಅಲ್ಲದೆ ಒಬ್ಬ ಡಯಾಬಿಟಿಸ್ ಇರುವ ರೋಗಿಗೆ ಒಂದು ಕಾಮನ್ ಆಗಿ ಯಾವ್ಯಾವ ಇನ್ಫಾರ್ಮೇಷನ್ ಬೇಕು ಆ ಇನ್ಫಾರ್ಮೇಷನ್ ಸಹ ಈ ವಿಡಿಯೋ ಮುಖಾಂತರ ನೀಡಲಿದ್ದೇವೆ. ನಮಸ್ಕಾರ, ಮತ್ತೊಮ್ಮೆ ನಿಮಗೆಲ್ಲ ಆರೋಗ್ಯಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಮ್ಮ ಸ್ಟುಡಿಯೋಗೆ ಡಯಾಬಿಟಿಸ್ ತಜ್ಞರಾದಂತಹ ಡಾಕ್ಟರ್ ಸತ್ಯಪ್ರಕಾಶ್ ಸರ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ವೆಲ್ಕಮ್ ಟು ಆರೋಗ್ಯಶ್ರೀ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸರ್. ಈಗ ಡಯಾಬಿಟಿಸ್ ಕಾಯಿಲೆಯನ್ನು ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ. ಒಂದು 5 ರಿಂದ 10 ವರ್ಷ ರೋಗಿಗೆ ಡಯಾಬಿಟಿಸ್ ಇರೋದೇ ಗೊತ್ತಿರಲ್ಲ. ಸೊ ಇದ್ರ ಬಗ್ಗೆ ಒಂದೆರಡು ಪ್ರಶ್ನೆ ಇದೆ, ಅದನ್ನು ಮುಗಿಸ್ಕೊಂಡು ಡೈರೆಕ್ಟ್ Q&A ಸೆಕ್ಷನ್ಗೆ ಹೋಗೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ, ಸಕ್ಕರೆ ಕಾಯಿಲೆಗೆ ಅರ್ಲಿ ಸಿಂಪ್ಟಮ್ಸ್ ಏನೂ ಇಲ್ವಾ? ನೀವು ಹೇಳ್ದಂಗೆ ಸೈಲೆಂಟ್ ಕಿಲ್ಲರ್ ಅನ್ನೋದು ಹೌದು. ಅರ್ಲಿ ಸಿಂಪ್ಟಮ್ಸು ಇತ್ತೀಚೆಗೆ 100ಕ್ಕೆ 80 ಜನಕ್ಕೆ ಇರಲ್ಲ. 20% ಪೀಪಲ್ ಮಾತ್ರ ಅರ್ಲಿ ಸಿಂಪ್ಟಮ್ಸ್ ಬರುತ್ತೆ. ಸೊ ಸಿಂಪ್ಟಮ್ಸ್ ಯಾವ್ಯಾವುದು ಅಂದರೆ ತುಂಬ ಬಾಯಾರಿಕೆ ಆಗೋದು, ತುಂಬ ಯೂರಿನ್ ಪಾಸ್ ಮಾಡೋದು, ಮತ್ತು ಅತಿಯಾದ ಹಸಿವು, ಮತ್ತು ಸ್ವೆಟ್ಟಿಂಗು, ಬೆವರೋದು, ಇವೆಲ್ಲ ಅರ್ಲಿಯ ಸಿಂಪ್ಟಮ್ಸ್ ಆಫ್ ಟೈಪ್ 2 ಡಯಾಬಿಟಿಸ್. ಸರ್, ಯಾರಿಗೆ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ? ಯಾರು ಜಾಸ್ತಿ ಅಲರ್ಟ್ ಆಗಿರಬೇಕು? ಒಂದು ಏಜು ಅಬೌವ್ 45 ಆ್ಯಂಡ್ ಲೈಫ್ ಸ್ಟೈಲು ತುಂಬ ಬ್ಯಾಡ್ ಇರುತ್ತಲ್ಲ. ಒಬೇಸಿಟಿ, ದಪ್ಪಗಿರ್ತಾರೆ, ಎಕ್ಸಸೈಸ್ ಮಾಡ್ತಾರಲ್ಲ, ಆಲ್ಕೋಹಾಲ್ ಜಾಸ್ತಿ ತಗೋತಾರೆ, ಸ್ಮೋಕ್ ಮಾಡ್ತಾರೆ. ಆಮೇಲೆ ಅವ್ರ ತಂದೆ ತಾಯಿಗೆ ಯಾರಿಗೆ ಶುಗರ್ ಇರುತ್ತೋ, ಡಯಾಬಿಟಿಸ್ ಇರುತ್ತೋ ಅವರಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ನೊಂದು ಪ್ರಶ್ನೆ, ಸಣ್ಣ ಇರೋರಿಗೆ ಡಯಾಬಿಟಿಸ್ ಬರಲ್ವಾ? ಹಾಗೇನಿಲ್ಲ, ಬರುತ್ತೆ, ಅವ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಸರ್, ಈಗ ನೆಕ್ಸ್ಟ್ ಒಂದು Q&A ರೌಂಡ್ ಇರುತ್ತೆ. ಡಯಾಬಿಟಿಸ್ ಪೇಷಂಟ್ಗಳು ಮತ್ತು ಅವರ ಕುಟುಂಬಸ್ಥರು ಕೇಳೋ ಕೆಲವೊಂದು ಕಾಮನ್ ಕ್ವಶನ್ಗಳನ್ನ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಮೊದಲನೇ ಪ್ರಶ್ನೆ ಸುನಿಲ್ ತಾಟೆ ಅವರಿಂದ, ಅಂದರೆ ನಂದೇ ಫಸ್ಟ್ ಕ್ವಶನ್. ನಮ್ಮ ತಾಯಿಗೆ 2 ವರ್ಷದಿಂದ ಡಯಾಬಿಟಿಸ್ ಇದೆ. ಅವರು ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಮತ್ತು ಸ್ಟ್ರಿಕ್ಟ್ ಡಯಟ್ನ ಫಾಲೋ ಮಾಡಿಕೊಂಡು ಅವ್ರೇನಾದ್ರು ಮಾತ್ರೆ ತೊಗೊಳ್ದೇನೆ ಲೈಫ್ ಲಾಂಗ್ ಇರ್ಬೋದಾ, ಅಥವಾ ಲೈಫ್ ಲಾಂಗ್ ಅವ್ರು ಮಾತ್ರೆ ತೊಗೋಬೇಕಾಗುತ್ತಾ? ಆ್ಯಕ್ಚುಲಿ ಇದು ಇಂಪಾಸಿಬಲ್ ಅಲ್ಲ, ಪಾಸಿಬಲ್ಲು. ಒಂದ್ಸಲ ಶುಗರ್ ಕಂಟ್ರೋಲ್ ಬಂದಮೇಲೆ ಅವ್ರು ಲೈಫ್ ಲಾಂಗು ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡ್ಕೊಂಡು, ಸ್ಟ್ರಿಕ್ಟಾಗಿ ಎಕ್ಸಸೈಸ್ ಮಾಡ್ಕೊಂಡು, ಮತ್ತು ತಮ್ಮ ಮಾನಸಿಕ ಒತ್ತಡನ ಕಂಟ್ರೋಲ್ ಇಟ್ಕೊಂಡ್ರೆ ಪಾಸಿಬಲ್ ಇದೆ. ಬಟ್ ಇಂಪಾಸಿಬಲ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ಈ ಥರ ಡಯೆಟ್ಟು ಸ್ಟ್ರಿಕ್ಟಾಗಿ ಲೈಫ್ ಲಾಂಗ್ ಫಾಲೋ ಮಾಡೋದು ಒಬ್ಬ ಮನುಷ್ಯನಿಂದ ಸಾಧ್ಯ ಇಲ್ಲ. ಅವ್ರಿಗೆ ಒಂದು ಮೈಂಡಲ್ಲಿ ಏನಿದೆ ಅಂದರೆ, ಒಂದ್ಸಲ ಮಾತ್ರೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನಿಲ್ಸೋಕ್ಕಾಗಲ್ಲ ಅಂತ ಅವ್ರು ಮಾತ್ರೆನೇ ಸ್ಟಾರ್ಟ್ ಮಾಡ್ತಾ ಇಲ್ಲ. ತಪ್ಪದು. ಇಟ್ಸ್ ಬೆಟರ್ ಟು ಸ್ಟಾರ್ಟ್ ಟ್ರೀಟ್ಮೆಂಟ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಇನ್ನೊಂದು ಇಂಟರ್ನೆಟಲ್ಲಿ ಮೋರ್ ಸರ್ಚ್ ಆಗೋ ಟಾಪಿಕ್, ಡಯಾಬಿಟಿಸನ್ನು ರಿವರ್ಸಲ್ ಮಾಡ್ಬೋದಾ ಅಂತ. ಡಯಾಬಿಟಿಸ್ ರೋಗಿ ಮಾತ್ರೆ ತೊಗೊಳ್ದಂಗೆ ಲೈಫ್ನ ಲೀಡ್ ಮಾಡ್ಬೋದಾ ಅಂತ. ಅದು ಪೇಷಂಟು ನಮ್ಗೆ ಪ್ರಾಮಿಸ್ ಮಾಡಬೇಕು, ನಾನು ಲೈಫ್ ಲಾಂಗ್ ಈ ಥರ ಇರ್ತೀನಿ ಅಂತ. ಲೈಫ್ ಲಾಂಗ್ ಒಂದೇ ಥರ ಡಯಟ್ ಫಾಲೋ ಮಾಡ್ತೀನಿ, ಆಗುತ್ತಾ? ಆಗೋದಿಲ್ಲ. ಲೈಫ್ ಲಾಂಗ್ ಡೈಲಿ ನಾನು ಬೆಳಗ್ಗೆ ಹೊತ್ತು ಒಂದೇ ಇಡ್ಲಿ ತಿಂತೀನಿ, ಇನ್ನು ಮಿಕ್ಕಿದ ಬರೀ ತರಕಾರಿ, ಸೊಪ್ಪು ತರಕಾರಿ ತಿನ್ಕೊತೀನಿ. ಮಧ್ಯಾಹ್ನದ ಹೊತ್ತು ಸ್ವಲ್ಪ ಮುದ್ದೆ ತಿಂತೀನಿ, ಮತ್ತು 25% ಫುಡ್ ಬರೀ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಇನ್ನು 75% ಸೊಪ್ಪು ತರಕಾರಿ ತಿಂತೀನಿ. ಮತ್ತು ರಾತ್ರಿ ಒಂದೇ ಚಪಾತಿ ತಿಂತೀನಿ, ಮತ್ತು ರಾತ್ರಿ ಸೊಪ್ಪು. ಈ ಥರ ಯಾರ ಕೈಲೂ ಇರೋಕ್ಕಾಗಲ್ಲ. ಯಾವತ್ತೋ ಒಂದಿನ ಎಲ್ಲೋ ಒಂದಿನ ಎಡುತ್ತಾನೆ, ಏನೋ ಒಂದು ತಿಂತಾನೆ, ಒಂದು ಜಾಮೂನೋ ಒಂದು ಹಣ್ಣು ಏನೋ ತಿಂದಾಗ ಶುಗರ್ ಜಾಸ್ತಿ ಆಗುತ್ತೆ. ಆ ಶೂಟ್ ಅದು ಜಾಸ್ತಿ ಆದಾಗ ಅವಾಗ ಮಾತ್ರ ಬೇಕೇ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ರಿವರ್ಸಿಬಲ್ ಅನ್ನೋದು ಸುಳ್ಳು. ಈಗ ಎರಡನೇ ಪ್ರಶ್ನೆ, ಇಲ್ಲಿ ಅವ್ರ ಹೆಸರು ಮತ್ತು ಏಜ್ ಏನು ಮೆನ್ಷನ್ ಮಾಡಿಲ್ಲ. ನನ್ನ ಮಗನಿಗೆ ಟೈಪ್ 1 ಡಯಾಬಿಟಿಸ್ ಇದೆ. ಡಾಕ್ಟರ್ ಅವನಿಗೆ ದಿನಕ್ಕೆ 3 ಬಾರಿ ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಳಲು ಹೇಳಿದ್ದಾರೆ. ಇದಕ್ಕೆ ಪರ್ಯಾಯ ಇಲ್ಲ, ಇನ್ಸುಲಿನ್ನೇ ತಗೋಬೇಕು, ಅಂದರೆ ಇಂಜೆಕ್ಷನ್ ತಗೊಳ್ಳೇಬೇಕು. ಪರ್ಯಾಯ ಅಂದರೆ 3 ಸಲ ತಗೋಬೋದು, 2 ಸಲ ತಗೋಬೋದು, 2 ಸಲ ಬದಲು 1 ಸಲ ತಗೋಬೋದು. ಅದೆಲ್ಲ ಅಡ್ವಾನ್ಸ್ ಬಂದಿದೆ. ದಿನಕ್ಕೆ ಒಂದೇ ಇಂಜೆಕ್ಷನ್ ಕೊಟ್ಟರು ಸಾಕು, 24 hours ಅದು ಕವರ್ ಆಗುತ್ತೆ. ಟೈಪ್ 1 ಡಯಾಬಿಟಿಸ್ ಅಂದರೆ ಏನು ಸರ್? ಸೊ ಟೈಪ್ 1 ಅಂದರೆ ಇದು ಐದರ್ ಜೆನೆಟಿಕ್ಸ್ ಆರ್ ಆಟೋಇಮ್ಯೂನ್.
ಜೆನೆಟಿಕ್ಸ್ ಅಂದರೆ ಅನುವಂಶೀಯತೆ ಹುಟ್ಟಿದಾಗಲೇ ಇರುತ್ತೆ. ಮೇ ಬಿ ಅವರು ತಂದೆ ತಾಯಿನೋ ತಾತ ಅಜ್ಜಿಯಿಂದನೋ ಜೀನ್ಸ್ ಡಿಫೆಕ್ಟ್ ಆಗಿ ಅವ್ರಿಗೆ ಬಂದಿರುತ್ತೆ. ಓಕೆ. ಅಥವಾ ಆಟೋಇಮ್ಯೂನ್ ಅಂದರೆ ನಮ್ಮ ದೇಹದಲ್ಲಿರೋ ಆ್ಯಂಟಿಬಾಡೀಸು ನಮ್ಮನ್ನೇ ಅಟ್ಯಾಕ್ ಮಾಡ್ತಾ ಇರುತ್ತೆ, ನಮ್ಮ ಒಳ್ಳೆ ಸೆಲ್ಸ್ನ. ಫಾರ್ ಎಕ್ಸಾಂಪಲ್ ಇದಕ್ಕೆ ಒಳ್ಳೆ ಉದಾಹರಣೆ ಅಂದರೆ ಆಟೋಇಮ್ಯೂನ್ ಡಿಸೀಸ್ಗೆ ಈಗ ಥೈರಾಯ್ಡು ಆಟೋಇಮ್ಯೂನ್ ಡಿಸೀಸು. ಹೇಗೆ ಆಟೋಇಮ್ಯೂನ್ ಡೆಫಿನೇಷನ್ ಏನು ಅಂತ ಹೇಳಿದ್ರೆ, ಈಗ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಡ್ತಾ ಇರ್ತವೆ ಲೈನ್ ಆಫ್ ಕಂಟ್ರೋಲಲ್ಲಿ. ನಮ್ಮದು ಇಂಡಿಯನ್ಸ್ ಸೋಲ್ಜರ್ಸ್ ಎಲ್ಲ ಇರ್ತಾರೆ, ಎಲ್ಲರಿಗೆ ಒಂದು 100 ಜನ ಸೋಲ್ಜರ್ಸ್ ಇಂದ ಇರ್ತಾರೆ. ನಮ್ಮ ಇಂಡಿಯನ್ ಸೋಲ್ಜರ್ಸು ಮುಂದೆ ಒಂದು 10 ಜನ ಇರ್ತಾರೆ. ಅವರು ಪಾಕಿಸ್ತಾನದವ್ರು ಹೊಡಿಬೇಕಲ್ವಾ, ಅವ್ರು ತಿರುಗಿಸಿ ನಮಗೆ ಶೂಟ್ ಮಾಡಿದ್ರೆ ನಮ್ಮವ್ರು ನಮ್ಮನ್ನೇ ಕೊಂದಂಗೆ ಇದಿರ್ಸ್ ಆಟೋಇಮ್ಯೂನ್. ನಮ್ಮ ಬಾಡಿ ಸಿಸ್ಟಮೇ ನಮ್ಮ ಹೆಲ್ತ್ಗೆ ನಮ್ಮ ಅಗೇನ್ಸ್ಟ್ ಕೆಲಸ ಮಾಡ್ತಾ ಇದೆ. ನಮ್ಗೆ ಒಳ್ಳೇದು ಮಾಡಬೇಕಾಗಿರೋದು ನಮ್ಮ ಬಾಡಿ ಸೆಲ್ಸು ಕೆಟ್ಟದ್ದು ಮಾಡ್ತಾ ಇರುತ್ತೆ. ಸೊ ಅದು ಟೈಪ್ 1. ಸೊ ಇನ್ಸುಲಿನ್ಗೆ ಟ್ಯಾಬ್ಲೆಟ್ಸ್ ಇಲ್ವಾ? ಟ್ಯಾಬ್ಲೆಟ್ಸ್ ಕಂಡಿಡ್ದಿಲ್ಲ ಇಲ್ಲಿವರೆಗೂ. ಅದು ಇನ್ನೂ ಪೈಪ್ಲೈನಲ್ಲಿದೆ, ರಿಸರ್ಚ್ ನಡೀತಾ ಇದೆ. ಮೇ ಬಿ ಇನ್ನೊಂದು 10-15 ವರ್ಷದಲ್ಲಿ ಬರ್ಬೋದು, ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಇನ್ಸುಲಿನ್ ಈಗ ಒಂದು ಸಿರಿಂಜಿಂದ ಚುಚ್ಕೋಬೇಕಾಗತ್ತೆ. ಸೊ ಆ ಸಿರಿಂಜಿನ ಎಷ್ಟು ಸಲ ಬಳಸ್ಬೋದು ಮರುಬಳಕೆ? ಪ್ರಾಕ್ಟಿಕಲಿ ಸ್ಪೀಕಿಂಗು ಒಂದು ಸಿರಂಜು ಒಂದೇ ಸಲ ಯೂಸ್ ಮಾಡಬೇಕು ಪ್ರಾಕ್ಟಿಕಲಿ. ನಮ್ಮ ಇಂಡಿಯನ್ಸಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲ ಮತ್ತು ಲೋಯರ್ ಮಿಡ್ಲ್ ಕ್ಲಾಸು ಅಫೋರ್ಡಬಲ್ ಇಲ್ಲ. ಸೊ ಒಂದು ಸಿರಂಜ್ನ ವೀಕ್ಲಿ 2 ಯೂಸ್ ಮಾಡ್ಬೋದು, ವಾರದಲ್ಲಿ 2 ಸಲ. ವಾರದಲ್ಲಿ ಟೋಟಲ್ 2 ಸಿರಿಂಜ್ ಯೂಸ್ ಮಾಡ್ಬೋದು. ಅಂದರೆ ಒಂದು ಸಿರಿಂಜ್ 3 ದಿನ ಯೂಸ್ ಮಾಡ್ಬೋದು ಮ್ಯಾಕ್ಸಿಮಮ್. ಓಕೆ ಸರ್. ನೆಕ್ಸ್ಟ್ 3ನೇ ಪ್ರಶ್ನೆ ಮಹೇಶ್ ಕುಸನಾಳಿ ಅವರಿಂದ. ಇದು ಪಕ್ಕ ಉತ್ತರ ಕರ್ನಾಟಕ ಸಮಸ್ಯೆ ಇದು. ಸಕ್ಕರೆ ಚಹಾ ಬದಲು ಬೆಲ್ಲ ಚಹಾ ಕುಡಿಬೋದೆ ಡಯಾಬಿಟಿಸ್ ಇರುವವರು? ಇಲ್ಲ, ಕುಡಿಯಂಗಿಲ್ಲ. ನೋ. ಬೆಲ್ಲ ನ್ಯಾಚುರಲ್ ಅಂತಾರೆ, ನ್ಯಾಚುರಲ್ ಸ್ವೀಟ್. ನಾನು ಅನ್ನನೇ ತಿನ್ಬೇಡ ಅಂತ ಹೇಳ್ತೀನಿ, ನಿಮಗೆ ಮತ್ತೆ ಬೆಲ್ಲ ತಗೋತೀರಾ ಅಂತ ಹೇಗೆ? ಅದರಲ್ಲೂ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ. ಇನ್ಫ್ಯಾಕ್ಟ್ ಇಟ್ಸ್ ಆಲ್ಮೋಸ್ಟ್ ಈಕ್ವಲ್ ಟು ಶುಗರ್ ಥರನೇ. ಇನ್ನೊಂದು ಪ್ರಶ್ನೆ, ಸಕ್ಕರೆ ತಿಂದ್ರೆ ಸಕ್ಕರೆ ಕಾಯಿಲೆ ಬರುತ್ತಾ? ಇಲ್ಲ, ಹಾಗೇನಿಲ್ಲ. ನಿಮಗೆ ಬರೋ ಅದು ಬಾಡಿಲಿ ನಿಮ್ಮ ಡಿಫೆಕ್ಟ್ ಇರಬೇಕು, ಬರೋ ಟೆಂಡೆನ್ಸಿ ಜಾಸ್ತಿ ಅವ್ರಿಗೆ ಬರೋದು. ಡಯಾಬಿಟಿಸ್ ಇರೋರು ಫ್ರೂಟ್ ಜ್ಯೂಸ್ ಕುಡಿಬೋದಾ? ಕುಡಿಬೋದು, ಹಂಗೇನಿಲ್ಲ. ಬೆಟರ್ ಟು ಫ್ರೂಟ್ ಜ್ಯೂಸ್ ಬದಲು ಫ್ರೂಟ್ಸ್ನೇ ತಿನ್ನೋದು ಒಳ್ಳೆಯದು. ಅದರಲ್ಲೂ ಕಂಟ್ರೋಲ್ ಇದ್ದರೆ ಮಾತ್ರ, ಕೆಲವೊಂದು ಫ್ರೂಟ್ಸ್ ಮಾತ್ರ ತಿನ್ನಬೇಕಾಗುತ್ತೆ. ಶುಗರ್ಲೆಸ್ ಟೀ ಕುಡಿಬೋದಾ? ಕುಡಿಬೋದು. ಆಮೇಲೆ ಇತ್ತೀಚೆಗೆ ಒಂದು ಶುಗರ್ ಫ್ರೀ ಅನ್ನೋದು ಎಲ್ಲ ಫುಡ್ ಐಟಮ್ಸ್ ಮೇಲೆ ಒಂದು ಕಾಮನ್ ಮಾರ್ಕೆಟಿಂಗ್ ಗಿಮಿಕ್ ಆಗಿಬಿಟ್ಟಿದೆ. ಈಗ ಶುಗರ್ಲೆಸ್ ಚಾಕ್ಲೇಟ್ಸ್ ಇದ್ದಾವೆ, ಶುಗರ್ಲೆಸ್ ಬಿಸ್ಕೆಟ್ಸ್ ಇದ್ದಾವೆ, ಶುಗರ್ಲೆಸ್ ಸ್ವೀಟ್ಸು ಇದ್ದಾವೆ. ಸೊ ಈಗ ಶುಗರ್ ಫ್ರೀ ಆಲ್ಕೋಹಾಲ್ ಕೂಡ ಬಂದಿದೆ ಮಾರ್ಕೆಟ್ಗೆ. ಸೊ ಡಯಾಬಿಟಿಸ್ ಇರೋರು ಶುಗರ್ ಫ್ರೀ ಆಲ್ಕೋಹಾಲ್ ಕುಡಿಬಹುದಾ? ಅಲ್ಲ, ಆಲ್ಕೋಹಾಲೇ ಕುಡಿಬೇಡ ಅಂತೀವಿ, ಇನ್ನು ಶುಗರ್ ಫ್ರೀ ಆಲ್ಕೋಹಾಲ್ ಯಾಕೆ ಕುಡಿತೀರಾ? ಅಲ್ಲ, ಸಕ್ಕರೆ ಇರಲ್ಲ ಅಲ್ವಾ? ಅಲ್ಲ, ಆಲ್ಕೋಹಾಲ್ ಇಂದಾನೆ ಸೆಕೆಂಡರಿ ಎಫೆಕ್ಟ್ಸ್ ಆಗುತ್ತೆ. ಆ ಬ್ರ್ಯಾಂಡ್ ಅಲ್ಲಿ ಲೇಬಲ್ ಇದೆ ಈಗ ಡಯಾಬಿಟಿಸ್ ಫ್ರೆಂಡ್ಲಿ ಅಂತ. ಇವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇದು ಗಿಮಿಕ್ಸ್, ಇವೆಲ್ಲ ಅಷ್ಟೇ ಮಾರ್ಕೆಟಿಂಗ್ ಗಿಮಿಕ್ಸು. ಈವನ್ ಶುಗರ್ ಫ್ರೀ ಬಿಸ್ಕೆಟ್ ಅಂದ್ರಲ್ಲ, ಅದರಲ್ಲಿ ಏನು ಬಿಸ್ಕೆಟ್ ಏನು ಮೈದಾದಲ್ಲಿ ಮಾಡ್ತಾನೆ. ಮೈದಾ ಇನ್ಫ್ಯಾಕ್ಟ್ ಶುಗರ್ಕಿನ ಮೋರ್ ಡೇಂಜರಸ್ಸು. ಅರ್ಥ ಆಯ್ತಾ? ಇನ್ನೊಂದು, ಆಲ್ಕೋಹಾಲ್ಗೆ ಏನಾದರೂ ರೆಕಮೆಂಡೆಡ್ ಕ್ವಾಂಟಿಟಿ ಇದೆಯಾ? ಮ್ಯಾಕ್ಸಿಮಮ್ ಇಷ್ಟು ಕುಡಿಬೋದು, ಅದಕ್ಕಿಂತ ಜಾಸ್ತಿ ಕುಡಿಬಾರ್ದು ಅಂತ, ಆ ಥರ ಏನಾರು? ಅಷ್ಟು ಕುಡಿದ್ರೆ ನಾರ್ಮಲ್ ಏನು ತೊಂದರೆ ಆಗಲ್ಲ ಅಂತ. ವಾರಕ್ಕೆ 2 ಸಲ ಕುಡಿಬೋದು. ಪ್ರತಿ ಸಲ ಕುಡಿದಾಗಲೂ 30 ml ವಾರದಲ್ಲಿ 2 ಸಲ ಕುಡಿಬೋದು. ಒಂದು ಸಲ 30 ml ಅಷ್ಟೇ, ವಾರಕ್ಕೆ 2 ಸಲ ಕುಡಿಬೋದು. ಇದು ವರ್ಕೌಟ್ ಆಗಲ್ಲ. ನಮ್ಮಲ್ಲಿ ಲೆಕ್ಕ ಸ್ಟಾರ್ಟ್ ಆಗುತ್ತೆ, ಕ್ವಾರ್ಟರ್ ಲೆಕ್ಕ ಸ್ಟಾರ್ಟ್ ಆಗುತ್ತೆ. ಸೊ ಅದು ಯಾರಿಗೂ ಕಂಟ್ರೋಲ್ ಇರಲ್ಲ, ಸ್ಟಾರ್ಟ್ ಮಾಡ್ತಾರೆ 30 ಅಂತ, ಆಮೇಲೆ ಜಾಸ್ತಿ 60, 90 ಆಗಿ ಕೊನೆಗೆ ಒಂದು ಫುಲ್ ಬಾಟ್ಲ್ ಕುಡಿಯೋಕೆ ಹೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಯೂಶಲಿ ಯಾರಿಗೂ ರೆಕಮೆಂಡ್ ಮಾಡಲ್ಲ ಆಲ್ಕೋಹಾಲ್ ತಗೊಳ್ಳೋದೇ ಇಲ್ಲ. ಒಳ್ಳೆಯದು. ಡಯಾಬಿಟಿಸ್ಗೆ ಇನ್ನೊಂದು ಹೆಸರು ಶ್ರೀಮಂತರ ಕಾಯಿಲೆ ಅಂತ ಇದೆ. ಸೊ ಈಗ ನಮ್ಮ ರೈತರು ಮತ್ತು ಕೂಲಿ ಕಾರ್ಮಿಕರು ಬಂದರೆ ಬೆಳಗಿನ ಸಂಜೆವರೆಗೂ ಅವ್ರಿಗೆ ಒಂದು ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇರುತ್ತೆ, ಮತ್ತು ಜಂಕ್ ಫುಡ್ಸ್ ಎಲ್ಲ ತಿನ್ನಲ್ಲ. ಬಟ್ ಆದರೂ ಈಗ ಎಲ್ಲರಿಗೂ ಕಾಮನ್ ಆಗಿ ಡಯಾಬಿಟಿಸ್ ಬರ್ತಾ ಇದೆ. ಸೊ ಈ ರೈತರಿಗೆಲ್ಲ ಯಾಕೆ ಡಯಾಬಿಟಿಸ್ ಬರ್ತಾ ಇದೆ? ಇದಕ್ಕೇನು ಕಾರಣ ಇರ್ಬೋದು? ಸೊ ಒಂದು ಕಾಲದಲ್ಲಿ ಇತ್ತು ಶ್ರೀಮಂತರ ಕಾಯಿಲೆ, ಬಿಕಾಸ್ ಶ್ರೀಮಂತರು ಅವ್ರದ್ದು ಹೆವಿ ಚಾಕ್ಲೇಟ್ಸ್ ಅಂದರೆ ಹೆವಿ ಕಾರ್ಬೋಹೈಡ್ರೇಟ್ಸ್ ಎಂದು ಎಕ್ಸಸೈಸ್ ಮಾಡ್ದಲೆ ಅವ್ರಿಗೆ ಒಂದು ಒಬೆಸಿಟಿ ಇರ್ತಿತ್ತು. ಇವಾಗ ಹಾಗೇನಿಲ್ಲ. ಈಗ ನಾನು ಹೇಳಿದ್ದಲ್ಲ, ಜೆನೆಟಿಕ್ಸ್ ಅಂದರೆ ಜೆನೆಟಿಕ್ಸ್ ಅಪ್ಪ ಅಮ್ಮಂಗಿದ್ರೆ ಮಕ್ಕಳು ಸಣ್ಣಗಿದ್ರು ಅಂದರೆ ವೆಯ್ಟ್ ಕಡಿಮೆ ಇದ್ರೂ ಬರುತ್ತೆ. ಅದಾಗ್ತಿದೆಯಾ? ಇಟ್ ಈಸ್ ನೋ ಮೋರ್ ಶ್ರೀಮಂತರ ಕಾಯಿಲೆ. ಯಾರು ಬೇಕಾದ್ರೂ ಬರ್ಬೋದು, ಸಣ್ಣ ಇದ್ರೂ ಬರ್ಬೋದು, ರೈತರಿಗೂ ಬರ್ಬೋದು. ಇನ್ನೊಂದು ಪ್ರಾಬ್ಲಮ್ ಏನಂದರೆ ಬ್ಲಡ್ ಟೆಸ್ಟ್ ಮಾಡಿಸೋದು. ಈಗ ಕೆಲವೊಬ್ಬರಿಗೆ ಲ್ಯಾಬ್ಗಳು ದೂರ ಇರ್ತವೆ, ಬಸ್ ಸೌಕರ್ಯ ಇರಲ್ಲ, ಆಮೇಲೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಬರಬೇಕು, 1-1.5 ಗಂಟೆ ಕಾಯಬೇಕು. ಸೊ ಜೊತೆಗೆ ಬರೋರು ಯಾರು ಇರಲ್ಲ ಮನೆಯಲ್ಲಿ.
ಸೊ ಅಂಥವರು ಗ್ಲೂಕೋಮೀಟರ್ ಅಂತ ಬರುತ್ತಲ್ಲ ಸರ್, ಅದನ್ನು ಯೂಸ್ ಮಾಡ್ಬೋದಾ? ಮಾಡ್ಬೋದು, ಮನೇಲೇ ಚೆಕ್ ಮಾಡ್ಕೋಬೋದು. ಮನೇಲಿ ಚೆಕ್ ಮಾಡಿಕೊಂಡು ಡಾಕ್ಟರ್ ಹತ್ರ ತೊಗೊಂಬಂದು ರಿಪೋರ್ಟ್ ತೋರಿಸಿದ್ರೆ ಆಗುತ್ತೆ. ಸೊ ಅದು ರೀಡಿಂಗ್ ಅಕ್ಯುರೇಟ್ ಆಗಿರುತ್ತೆ ಸರ್? ಆಕ್ಯುರೇಸಿ ಇರುತ್ತೆ, ಮಾಡ್ಕೋಬೋದು, ಯೂಸ್ ಮಾಡ್ಕೋಬೋದು. ಅವರ ಟೆಸ್ಟ್ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಮಾಡಿರೋ ಪೇಷಂಟ್ಸ್ಗೆ ಅದೇ ಯೂಸ್ ಮಾಡ್ತೀವಿ. ಅಡ್ಮಿಟ್ ಪೇಷಂಟ್ಗೆ, ಇನ್ ಪೇಷಂಟ್ಸ್ಗೆ. ಸೊ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಬ್ರ್ಯಾಂಡ್ ಯಾವ್ದಾದ್ರು ಸಜೆಸ್ಟ್ ಮಾಡ್ತೀರಾ? ಆಕ್ಯುಚೆಕ್ ಅಂತ ಬರುತ್ತೆ, ಆಕ್ಯುಚೆಕ್, ACCU CHECK. ಇನ್ನೊಂದು ಈಗ ಡಯಾಬಿಟಿಸ್ ಇರೋರಿಗೆ ಕೆಲವು ಬ್ಲಡ್ ಟೆಸ್ಟ್ಗಳು ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀವಿ, ಒಂದು 2-3 ಕಾಮನ್ ಆಗಿ ಮಾಡೋ ಬ್ಲಡ್ ಟೆಸ್ಟ್ಗಳು. ಅದ್ರ ಬಗ್ಗೆ ಒಂದು ಸ್ವಲ್ಪ ಅದರ ಅರ್ಥ ಮತ್ತು ಅದ್ನೇನಕ್ಕೆ ಮಾಡಿಸ್ತಾರೆ ಅಂತ ತಿಳಿಸ್ಕೊಡಿ. ಯಾಕಂದರೆ ಎಷ್ಟೋ ಜನಕ್ಕೆ ಬ್ಲಡ್ ಟೆಸ್ಟ್ ಯಾಕೆ ಮಾಡಿಸ್ತೀವಿ ಅನ್ನೋದೇ ಗೊತ್ತಿರಲ್ಲ. ಅದರಲ್ಲಿ ಮೊದಲನೇದು RBS. RBS ಅಂದರೆ ಸುಮ್ಮನೆ ಒಂದು ಸ್ಕ್ರೀನಿಂಗ್ ಥರ ಇದು. ಬೇಸಿಕ್ ಸುಮ್ಮನೆ ಏನೋ ಪೇಷಂಟ್ ಬರ್ತಾರೆ, ಏನೋ ಆಪ್ರೇಷನ್ಗೆ, ಇನ್ನೊಂದು ಏನಕ್ಕೋ ಶುಗರ್ ಹುಷಾರಿಲ್ಲ ಅಂತ ಬಂದರೆ ಜನರಲ್ ಆಗಿ 40 ಇಯರ್ಸ್ ಮೇಲೆ ಎಲ್ರಿಗೂ RBS ಮಾಡ್ತೀವಿ, 40-45 ಇಯರ್ಸ್ಗೆ. ಆವಾಗ ಸ್ಕ್ರೀನಿಂಗಲ್ಲಿ ಏನಾದರೂ ಜಾಸ್ತಿ ಕಂಡು ಬಂದರೆ, ನಾರ್ಮಲ್ಗಿನ್ನ ಜಾಸ್ತಿ ಕಂಡು ಬಂದರೆ ನಾವು ನೆಕ್ಸ್ಟ್ ಸ್ಟೆಪ್ಸ್ ಹೋಗ್ತೀವಿ. FBS, PPBS. ಹೌದು. FBS ಅಂದರೆ, RBS ಅಂದರೆ ರ್ಯಾಂಡಮ್ ಬ್ಲಡ್ ಶುಗರ್ ಅಂತ, FBS ಅಂದರೆ ಫಾಸ್ಟಿಂಗ್ ಬ್ಲಡ್ ಶುಗರ್. ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂದರೆ ಒಂದು ರಾತ್ರಿ ಊಟ ಮಾಡಿ ಮಲಗಿರ್ತಾನೆ, ಬೆಳಗ್ಗೆ ಎದ್ದು ಹಲ್ಲುಜ್ಬಿಟ್ಟು ಏನು ತಿಂದೆ ಏನು ಕುಡಿದೆ ಖಾಲಿ ಹೊಟ್ಟೆಲಿ ಬಂದು ಮಾಡಿಸೋದು FBS, ದಟ್ ಈಸ್ ಫಾಸ್ಟಿಂಗ್ ಬ್ಲಡ್ ಶುಗರ್. ಆಮೇಲೆ ಒಂದು PPBS ಇರೋದು, ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್. ಫಾಸ್ಟಿಂಗ್ ಬ್ಲಡ್ ಕೊಟ್ಟಾದಮೇಲೆ ತಿಂಡಿ ತಿಂದು 1.5 ಗಂಟೆ ಬಿಟ್ಕೊಂಡು, ತಿಂಡಿ ತಿಂದಾಗಿ 1.5 ಗಂಟೆ ಬಿಟ್ಕೊಂಡು ಮತ್ತೆ ಚೆಕ್ ಮಾಡಿಸ್ಬೇಕು, ಅದು PPBS, ದಟ್ ಮೀನ್ಸ್ ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರು. ಓಕೆ ಸರ್. HbA1c ನೆಕ್ಸ್ಟ್. HbA1c ಇದು ಸ್ಟಾರ್ಟಿಂಗ್ ಇನಿಷಿಯಲಿ ಡಯಾಗ್ನೋಸ್ ಮಾಡಬೇಕಾದ್ರೆ ಪೇಷಂಟಿಗೆ ನಾವು ಮಾಡ್ತೀವಿ. ಆಮೇಲೆ ಟ್ರೀಟ್ಮೆಂಟ್ನ ಮಾನಿಟರ್ ಮಾಡೋಕ್ಕೆ 6 ಮಂತ್ಸ್ಗೆ ಒಂದ್ಸಲ, 3 ಮಂತ್ಸ್ಗೆ, 6 ಮಂತ್ಸ್ಗೆ ಮಾಡ್ತಾ ಇರ್ತೀವಿ. ನಾವು ಕೊಡ್ತಾ ಇರೋ ಟ್ಯಾಬ್ಲೆಟ್ ಎಷ್ಟು ಎಫೆಕ್ಟಿವ್ ಕೆಲಸ ಮಾಡ್ತಾ ಇದೆಯೋ ಇಲ್ಲ ತಿಳ್ಕೊಳ್ಳೋದಕ್ಕೆ ಮಾತ್ರ ಅಷ್ಟೇ. ಅದರ ಉಪಯೋಗ ಏನಂದರೆ ಲಾಸ್ಟ್ 3 ಮಂತ್ಸ್ದು ಆವ್ರೇಜ್ ನಮಗೆ ಸಿಗುತ್ತೆ. ಅದ್ರ ಮೇಲೆ ನಮಗೆ ಟ್ರೀಟ್ಮೆಂಟು ಚೇಂಜ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಇಷ್ಟು ಟೆಸ್ಟ್ಗಳನ್ನ ಹೊರತುಪಡಿಸಿ ಮತ್ತೆ ಯಾವ ಟೆಸ್ಟ್ಗಳನ್ನ ರೆಕಮೆಂಡ್ ಮಾಡ್ತೀರಾ? ವರ್ಷಕ್ಕೊಂದ್ಸಲ ಇದು ಕೊಲೆಸ್ಟ್ರಾಲ್ ಚೆಕ್ ಮಾಡಬೇಕು, ಆಯಿತಾ. ಆಮೇಲೆ ಕಿಡ್ನಿ ಫಂಕ್ಷನ್ಸ್ ಟೆಸ್ಟ್ ಮಾಡಬೇಕು ವರ್ಷಕ್ಕೊಂದ್ಸಲ. ಶುಗರ್ ಇರೋರು ವರ್ಷಕ್ಕೊಂದ್ಸಲ ಮಾಡಿಸ್ಕೋಬೇಕು. ಆಮೇಲೆ ಕಣ್ಣು ಚೆಕ್ ಮಾಡಿಸ್ಕೋಬೇಕು. ಇಷ್ಟು ಒಂದು ಮಿನಿಮಮ್ ಒಂದು ECG, BP ಅವೆಲ್ಲ ವರ್ಷಕ್ಕೊಂದ್ಸಲ ಮಾಡಿಸ್ಕೊಳ್ಳೇಬೇಕು. ಇನ್ಫ್ಯಾಕ್ಟ್ ಡಯಾಬಿಟಿಸ್ ಇಲ್ದಲೇ 40 ಇಯರ್ಸ್ ಮೇಲೆ ವರ್ಷಕ್ಕೊಂದ್ಸಲ ಈ ಟೆಸ್ಟ್ಗಳೆಲ್ಲ ಮಾಡಿಸ್ಕೋಬೇಕು. ಸೊ ಇಲ್ಲಿಗೆ Q&A ರೌಂಡ್ ಮುಕ್ತಾಯ ಆಗುತ್ತೆ ಸರ್. ಇನ್ನು ನೆಕ್ಸ್ಟು ಎಸ್ ಆರ್ ನೋ, ಕೆಲವೊಂದು ಪ್ರಶ್ನೆ ಕೇಳ್ತೀವಿ, ಜಸ್ಟ್ ಎಸ್ ಆರ್ ನೋ ಅಷ್ಟೇ ಉತ್ತರ ಕೊಡಿ. ಸ್ವಲ್ಪ ಏನಾದ್ರು ಎಕ್ಸ್ಪ್ಲೇನ್ ಮಾಡಿದ್ರೆ ಮಾಡ್ಬೋದು. ಅದರಲ್ಲಿ ಮೊದಲನೇ ಪ್ರಶ್ನೆ, ಟೈಪ್ 1 ಡಯಾಬಿಟಿಸ್ ಟೈಪ್ 2 ಡಯಾಬಿಟಿಸ್ಗಿಂತ ಜಾಸ್ತಿ ಡೇಂಜರ್? ಹಾಗೇನಿಲ್ಲ. ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಎರಡು ಸೇಮೇ. ಏನಕ್ಕೆ ಜನಗಳಲ್ಲಿ ಈ ಭಾವನೆ ಇದೆ ಅಂದರೆ, ಟೈಪ್ 1 ಅದು ಇನ್ಸುಲಿನ್ನೇ ತಗೋಬೇಕು, ಇಂಜೆಕ್ಷನ್. ಕೆಲವೊಬ್ರು 3 ಸಲ ತಗೋತಾ ಇದ್ದೀನಿ, ಕೆಲವೊಬ್ರು 2 ಸಲ ತಗೋಬೇಕು. ಅದಕ್ಕೆ ನಮಗೆ ಹಂಗೆ ಅನಿಸುತ್ತೆ, ಡೇಂಜರಸ್ ಅನಿಸುತ್ತೆ. ಇನ್ಸುಲಿನ್ ತಗೋತಾ ಇರ್ತಾರಲ್ಲ, ಟೈಪ್ 2 ಇನ್ಸುಲಿನ್ ಬರುತ್ತೆ, ಟೈಪ್ 1 ಇನ್ಸುಲಿನ್ ಮಾತ್ರ ಟ್ರೀಟ್ಮೆಂಟು. ಅದರಲ್ಲೂ ಡೇಂಜರಸ್ ಅಂತ ಹೇಳೋಕ್ಕೋಗಲ್ಲ, ಬಟ್ ಕಷ್ಟ. ಇಫ್ ಇಟ್ ಇಸ್ ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಗೆ ಶುಗರ್ ಬರುತ್ತೆ, ಅದು ಟೈಪ್ 1. ಆ ಮಕ್ಕಳಿಗೆಲ್ಲ ಇನ್ಸುಲಿನ್ ಕೊಡೋದು, ಪೇರೆಂಟ್ಸು ಅವ್ರಿಗೆ ಎಷ್ಟು ತಾಳ್ಮೆ ಇರಬೇಕು, ಎಷ್ಟು ಸ್ಟ್ರೆಸ್ ಇರ್ತಾರೆ, ಒತ್ತಡ ಇರುತ್ತೆ, ಟೆನ್ಷನ್ ಆಗಿರ್ತಾರೆ. ಇದನ್ನೆಲ್ಲ ಚಾಲೆಂಜಸ್ಸು, ಲೈಫಲ್ಲಿ ಚಾಲೆಂಜಸ್ಸು, ಇದನ್ನೆಲ್ಲ ಓವರ್ಕಮ್ ಮಾಡ್ಕೊಂಡು ಕರೆಕ್ಟಾಗಿ ಕೊಟ್ಕೊಂಡ್ಬಂದರೆ ಇದು ದೊಡ್ಡ ಕಾಯಿಲೆನೇ ಅಲ್ಲ ಟೈಪ್ 1. ಡಯಾಬಿಟಿಸ್ ಇನ್ಫ್ಯಾಕ್ಟ್ ಇಟ್ಸ್ ನಾಟ್ ಎ ಡಿಸೀಸ್, ಇಟ್ಸ್ ಎ ಡಿಸಾರ್ಡರ್. ಅಂದರೆ ಇದು ಅಸ್ವಸ್ಥತೆ ಅಷ್ಟೇ. ಬೇರೆ ಥರ TB, ಮಲೇರಿಯಾ, ಟೈಫಾಯ್ಡು, ಡೆಂಗ್ಯೂ ಈ ಥರ ಅದೊಂದು ಕಾಯಿಲೆ ಅಲ್ಲ. ಇದು ಒಬ್ಬರಿಂದ ಒಬ್ರಿಗೆ ಹರಡೋದಿಲ್ಲ. ಹಾಗಲಕಾಯಿ ತಿಂದರೆ ಡಯಾಬಿಟಿಸ್ ಕಡಿಮೆ ಆಗುತ್ತೆ? ಸುಳ್ಳು. ಡಯಾಬಿಟಿಸ್ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ? ಹರಡಲ್ಲ. ಸುಳ್ಳು. ಈ ಡಯಾಬಿಟಿಸ್ಗೆ ಕೊಟ್ಟಿರೋ ಟ್ಯಾಬ್ಲೆಟ್ಸನ್ನು ಕಡ್ಡಾಯವಾಗಿ ಊಟಕ್ಕಿಂತ ಮುಂಚೆನೇ ತಗೋಬೇಕು? ಹಾಗೇನಿಲ್ಲ. ಕೆಲವೊಂದು ಟ್ಯಾಬ್ಲೆಟ್ಸ್ ಊಟ ಆದಮೇಲೆ ತಗೊಳ್ಳೇಬೇಕು, ಊಟ ಆದಮೇಲೆ ತಗೋಬೇಕು. ಇನ್ಫ್ಯಾಕ್ಟ್ ಕೆಲವೊಂದು ಟ್ಯಾಬ್ಲೆಟ್ಸ್ನ ಊಟ ಆದಮೇಲೆ ತಗೋಬೇಕು. ಸೊ ಈಗ ಊಟಕ್ಕಿಂತ ಮುಂಚೆ ತಗೊಳ್ಳಿ ಅಂತ ಇರೋ ಟ್ಯಾಬ್ಲೆಟ್ಸ್ ಏನಾದ್ರು ಮಿಸ್ ಆಗಿ ನಾನು ಊಟ ಮಾಡಿ ಆದ್ಮೇಲೆ ತಗೋಬೋದಾ? ತಗೋಬೋದು, ತಪ್ಪೇನಿಲ್ಲ. ಮಿಸ್ ಆಗಿ ನಾವೇನಾದ್ರು 10% ಆಕ್ಷನ್ ಕಡಿಮೆ ಇರ್ತಾದ್ರು, ಬಟ್ ತಗೋಬೋದು. ಡಯಾಬಿಟಿಸ್ ಜೆನೆಟಿಕ್ ಕಾಯಿಲೆ? ಅದೇ ಹೇಳಿದ್ನಲ್ಲ, ಒಂದು ಟೈಪ್ 1 ಇಸ್ ಜೆನೆಟಿಕ್ಕು, ಟೈಪ್ 2 ಇಸ್ ಅಕ್ವೈರ್ಡ್, ನಮ್ಗೆ ನಾವೇ ತಂದುಕೊಂಡಿರೋದು. ಡಯಾಬಿಟಿಸ್ ಇರುವವರು ಗರ್ಭಿಣಿ ಆಗಬಾರದು? ಆಗ್ಬೋದು, ಹಾಗೇನಿಲ್ಲ, ಆಗ್ಬೋದು. ಡಯಾಬಿಟಿಸ್ನಿಂದ ಲೈಂಗಿಕ ಆಸಕ್ತಿ ಕಡಿಮೆ ಆಗುತ್ತೆ? ಇಲ್ಲ, ಹಾಗೇನಿಲ್ಲ. BP, ಶುಗರ್ ಒಂದಕ್ಕೊಂದು ಲಿಂಕ್ ಇದೆ ಅಂದರೆ BP ಇರೋರಿಗೆ ಶುಗರ್ ಇರುತ್ತೆ, ಶುಗರ್ ಇರೋರಿಗೆ BP ಇರುತ್ತೆ?
90% ಆಫ್ ದ ಟೈಮು ಇದನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತೀವಿ. ಬ್ರದರ್ಸ್ ಅಂದರೆ ಬಿ ಪಿ ಇರೋರಿಗೆ, ಫಾರ್ ಎಕ್ಸಾಂಪಲ್ ಪೇಷಂಟ್ಗೆ ಬಿ ಪಿ ಬಂದಿದೆ, ಕರೆಕ್ಟ್ ಪ್ರಾಪರಾಗಿ ಅವ್ನು ಟ್ರೀಟ್ಮೆಂಟ್ ತಗೋತಾ ಇದ್ದರೆ ಅವ್ರಿಗೆ ಶುಗರ್, ಬಿ ಪಿಗೆ ಮಾತ್ರ ತಗೋತಾ ಇದ್ದರೆ ಶುಗರ್ ಬರಲ್ಲ. ಬಿ ಪಿ ಕಂಟ್ರೋಲ್ ಇಟ್ಕೊಂಡ್ರೆ ಬೈ ಚಾನ್ಸ್ ಅವನು ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ, ನಾನು ಕರೆಕ್ಟಾಗಿ ಮಾತ್ರ ತಗೋತಾ ಇದ್ದೀನಿ, ಅವ್ನಿಗೆ ಯಾವುದೋ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅಂದರೆ ಬರಲ್ಲ. ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಬರುತ್ತೆ. ಅರ್ಥ ಆಯ್ತಾ? ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ತಂದೆ ತಾಯಿಗಿದ್ದು, ಅವನಿಗೆ ಒಬೇಸ್ ತುಂಬ ದಪ್ಪ ಇದ್ದು ಎಕ್ಸಸೈಸ್ ಮಾಡ್ತಾರೆ. ಅದೇ ಥರ ಶುಗರ್ ಇದ್ದು ಕರೆಕ್ಟಾಗಿ ಕಂಟ್ರೋಲ್ ಮಾಡ್ಕೊಂಡು ಹೋದರೆ ಬಿ ಪಿ ಬರಲ್ಲ. ಇದೊಂದು ವಿಶಿಯಸ್ ಸೈಕಲ್. ಬಿ ಪಿ ಇದ್ದರೆ ಶುಗರ್ ಬರುತ್ತೆ, ನಿಜ. ಅದು ಒಂದ್ಕೊಂಡು ಲಿಂಕ್ ಇದೆ. ಹಂಗಾದ್ರೆ ಕೋವಿಡ್ನಿಂದ, ಇತ್ತೀಚೆಗೆ ಕೋವಿಡ್ ವೈರಸ್ನಿಂದ ಡಯಾಬಿಟಿಸ್ ಏನಾದ್ರು ಜಾಸ್ತಿ ಆಗ್ತಾ ಇದೆಯಾ? ಇನ್ನೂ ಅದು ಪ್ರೂವ್ ಆಗಿಲ್ಲ. ಅದು ಡಯಾಬಿಟಿಸ್ ಇರೋರು ಉಪವಾಸ ಮಾಡ್ಬೋದಾ? ಅದೇ ಮಾಡ್ಬೋದು. ಮತ್ತೆ ಯಾವತ್ತು ಉಪವಾಸ ಮಾಡ್ತಾರೆ ಆವತ್ತು ಆ ಟೈಮಿಗೆ ತಗೊಳ್ಳೋ ಗುಳಿಗೆನ ನಿಲ್ಲಿಸ್ಬೇಕು. ಓಕೆ. ಮತ್ತೆ ರಾತ್ರಿ ಊಟ ಮಾಡುವಾಗ ಮಾತ್ರೆ ತೊಗೊಂಡು ಮಾಮೂಲಿ. ಕೊನೆಯ ಪ್ರಶ್ನೆ, ಯಾವುದೋ ಒಂದು ಕಾಯಿಲೆ ಟ್ರೀಟ್ಮೆಂಟ್ಗೆ ಹೋಗಿರ್ತಾರೆ ಅಥವಾ ಒಂದು ಯಾವ್ದಾದ್ರು ಒಂದು ಸರ್ಜರಿಗೆ ಹೋಗಿರ್ತಾರೆ, ಅಲ್ಲಿ ಒಂದು ರ್ಯಾಂಡಮ್ ಆಗಿ ಬ್ಲಡ್ ಶುಗರ್ ಚೆಕ್ ಮಾಡಿದಾಗ ಅವ್ರಿಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅವಾಗ ಪೇಷಂಟ್ ಮೈಂಡಲ್ಲಿ ಒಂಥರ ಏನೋ ಭಯ, ಥರ ಏನೋ ಡಿಪ್ರೆಷನ್ಗೆ ಹೋಗಿಬಿಡ್ತಾರೆ, ಪ್ಯಾನಿಕ್ ಆಗಿಬಿಡ್ತಾರೆ. ಸೊ ಅಂಥವ್ರಿಗೆ ಏನಾದ್ರು ಒಂದು ಮೆಸೇಜ್ ಕೊಡೋದಾದರೆ ಈ ವಿಡಿಯೋ ಮುಖಾಂತರ. ನೋಡಿ, ಫಸ್ಟ್ ಆಫ್ ಆಲು ಡಯಾಬಿಟಿಸ್ ಅನ್ನೋದು ಇದು ಕಾಯಿಲೆ ಅಲ್ಲ, ಕಾಯಿಲೆನೇ ಅಲ್ಲ, ಡಿಸಾರ್ಡರ್. ದೇಹದಲ್ಲಿ ಯಾವುದೋ ಒಂದು ಪಾರ್ಟ್, ಪ್ಯಾಂಕ್ರಿಯಸ್ ಅನ್ನೋದು ಅಷ್ಟು ಸರಿಯಾಗಿ ಕೆಲಸ ಮಾಡ್ತಾ ಇರೋದು ಅಷ್ಟೇ. ಅದು ಸರಿಯಾಗಿ ಕೆಲಸ ಮಾಡೋಕ್ಕೆ ಮಾತ್ರೆ ತಗೊಳ್ಳೋದು. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಟೆನ್ಷನ್ನು ಸ್ಟ್ರೆಸ್ ಮಾಡಿಕೊಂಡು ಆಘಾತ ಆಗೋ ಅವಶ್ಯಕತೆ ಇಲ್ಲ. ಇಮಿಡಿಯೇಟಾಗಿ ಲೇಟ್ ಮಾಡದೆ ಮಾತ್ರೆ ತೊಗೊಂಡ್ರೆ ಲೈಫ್ ಲಾಂಗ್ ತೊಗೋಬೇಕಾಗತ್ತೆ ಅಂತ ಯೋಚನೆ ಮಾಡಿಕೊಂಡು ಲೇಟ್ ಮಾಡದೆ ಬೇಗ ಒಬ್ಬ ಸೂಟಬಲ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಮಾತ್ರೆ, ಇನ್ಸುಲಿನ್ನು ಅಥವಾ ಮಾತ್ರೆನೋ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಶುಗರು ಕಂಟ್ರೋಲ್ ಇರುತ್ತೆ. ಒಂದ್ಸಲ ಶುಗರ್ ಕಂಟ್ರೋಲಿಗೆ ಬಂದಮೇಲೆ ನಿಮಗೂ ಸಕ್ಕರೆ ಕಾಯಿಲೆ ಇರೋನಿಗೂ ಶುಗರ್ ಇಲ್ಲದೆ ಇರೋನಿಗೂ ವ್ಯತ್ಯಾಸ ಇಲ್ಲ. ಶುಗರ್ ಕಂಟ್ರೋಲ್ ಇದ್ದರೆ ಯಾವುದೇ ಕಣ್ಣು ಹೋಗುತ್ತೆ, ಕಾಲು ಹೋಗುತ್ತೆ ಮತ್ತು ಕಿಡ್ನಿ ಪ್ರಾಬ್ಲಮ್ ಅವೇನು ಬರಲ್ಲ. ಕರೆಕ್ಟಾಗಿ ಮಾತ್ರ ತೊಗೋಬೇಕಷ್ಟೇ. ಥ್ಯಾಂಕ್ ಯು ಸರ್. ನಮ್ಮ ಸ್ಟುಡಿಯೋಗೆ ಬಂದು ಡಯಾಬಿಟಿಸ್ ರೋಗಿಗಳಿಗೆ ಇರುವ ಕಾಮನ್ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿದ್ರಿ. ಇದರಿಂದ ಡಯಾಬಿಟಿಸ್ ಇರೋ ವ್ಯಕ್ತಿಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಈ ಸ್ಟುಡಿಯೋದಲ್ಲಿ ಮಾತಾಡಿದ್ದು? ಥ್ಯಾಂಕ್ ಯು ಸುನಿಲ್. ನನಗೊಂದು ನೀವು ವೇದಿಕೆ ಕೊಟ್ಟಿದ್ದೀರಾ. ತುಂಬ ರೋಗಿಯ ಮನಸ್ಸುಗಳಲ್ಲಿ ಇವೆಲ್ಲ ಕ್ವಶನ್ಸ್ ಇರುತ್ತೆ, ಅವ್ರ ಪಾಪ ಕೇಳೋಕ್ಕಾಗಲ್ಲ, ನಮ್ಮ ಒ ಪಿ ಡಿಲಿಂದ ಡಾಕ್ಟ್ರು ಟೈಮ್ ಇರಲ್ಲ ಅಂದ್ಕೊಂಡು. ನಮಗೂ ಇನ್ಫ್ಯಾಕ್ಟ್ ನಾವು 5-5 ನಿಮಿಷ ನೋಡ್ತಿರ್ತೀವಿ. ಸೊ ಇದನ್ನು ಈ ವೇದಿಕೆ ಮೂಲಕ ನನಗೆ ಕ್ವಶನ್ ಕೇಳಿ ನೀವು ನನ್ನ ಮೂಲಕ ಪಬ್ಲಿಕ್ಗೆ ಆನ್ಸರ್ ಕೊಡಿಸ್ತಾ ಇದ್ದೀರಾ. ಇದು ನಿಜವಾಗ್ಲೂ ಒಳ್ಳೆ ಕೆಲಸ. ಇದು ತುಂಬ ಜನಕ್ಕೆ ಎಷ್ಟೊಂದು ಕಾಮನ್ ಪ್ರಾಬ್ಲಮ್, ಕಾಮನ್ ಪೀಪಲ್ಗೆ ಇಷ್ಟೊಂದೆಲ್ಲ ಡೌಟ್ಸ್ ಸಹಜ, ಅವ್ರು ನಮ್ಗೆ ಕೇಳಿರಲ್ಲ. ನೋಡಿದ್ರಲ್ಲಿ ವೀಕ್ಷಕರೇ, ಈ ಡಯಾಬಿಟಿಸ್ ಅನ್ನೋದು ಕಾಯಿಲೆ ಅಲ್ಲ, ಜಸ್ಟ್ ಇದೊಂದು ಅಸ್ವಸ್ಥತೆ. ಅಂದರೆ ನಿಮ್ಮ ಬಾಡಿನಲ್ಲಿ ಯಾವುದೋ ಒಂದು ಸಣ್ಣ ಮೆಕ್ಯಾನಿಸಮ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಸೊ ಅದನ್ನು ನೀವು ಮಾತ್ರೆ ತೊಗೊಳ್ಳೋದ್ರಿಂದನೋ ಅಥವಾ ಇನ್ಸುಲಿನ್ ತೊಗೊಳ್ಳೋದ್ರಿಂದನೋ ಅಥವಾ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದನೋ ನಿಮ್ಮ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ನಿಮಗೂ ಮತ್ತು ಡಯಾಬಿಟಿಸ್ ಇಲ್ದಿರೋ ಪೇಷಂಟ್ಗೂ ಯಾವುದೇ ವ್ಯತ್ಯಾಸ ಇರಲ್ಲ. ನೀವೇನಾದ್ರು ಗ್ಲೂಕೋಮೀಟ್ರನ್ನ ಪರ್ಚೇಸ್ ಮಾಡಬೇಕು ಅಂದರೆ ಬೆಸ್ಟ್ ಬೈ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಪರ್ಚೇಸ್ ಮಾಡ್ಬೋದು. ನಿಮಗೆ ಇನ್ನೂ ಯಾವುದಾದ್ರೂ ಡಯಾಬಿಟಿಸ್ ಬಗ್ಗೆ ಇನ್ನೂ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ, ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದರ ಮುಂದಿನ ಭಾಗದಲ್ಲಿ ಉತ್ತರಗಳನ್ನು ಕೊಡಿಸೋ ಪ್ರಯತ್ನ ಮಾಡ್ತೀವಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.